ಸಂಸತ್ನಲ್ಲಿ ಆರ್ಎಸ್ಎಸ್ ಬಿಜೆಪಿ ನೇರ ಟಾರ್ಗೆಟ್. ರಾಹುಲ್ ಕಿಡಿ, ಕೇಸರಿ ಕೊತ ನೀಟ್, ಅಗ್ನಿವೀರ್, ಮಣಿಪುರ ಹಿಂಸೆ. ರಾಹುಲ್ ವಾಗ್ದಾಳಿಗೆ ಬೆಚ್ಚಿದ ಬಿಜೆಪಿ. ರಾಹುಲ್ ಮಾತಿಗೆ ಬಿಜೆಪಿ ಬ್ರೇಕ್. ನಾಳೆ ಮೋದಿ ಮಾತು. ಇದೇ ಇಂದಿನ ಅಖಾಡ ಹಿಂದೂ ಗುದ್ದಾಟ. ಹದಿನೆಂಟನೇ ಲೋಕಸಭೆಯ ಮೊದಲ ಅಧಿವೇಶನ ಈಗ ನಡೀತಾ ಇದೆ. ಮೊದಲ ಅಧಿವೇಶನದಲ್ಲಿ ಪ್ರತಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಆಯ್ಕೆಯಾದ ನಂತರ ನಡೆಸಿರುವಂತಹ ಮೊದಲ ಡಿಬೇಟ್ನ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ನಡುವೆ ತೀವ್ರವಾದಂತಹ ವಾಗ್ಯುದ್ಧ ನಡೆದಿದೆ. 10 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಪ್ರತಿಪಕ್ಷ ಸ್ಥಾನದ ಬೇಕಾಗಿರುವಷ್ಟು ಸೀಟ್ಗಳನ್ನು ಕೂಡ ಗಳಿಸಿತ್ತು. ಅಧಿಕೃತ ಪ್ರತಿಪಕ್ಷ ಸ್ಥಾನವನ್ನು ಕೂಡ ಗಳಿಸಿದೆ. ಅಧಿಕೃತ ಪ್ರತಿಪಕ್ಷ ನಾಯಕರು ಇದ್ದಾರೆ. ಅಧಿಕೃತ ಪ್ರತಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಆಯ್ಕೆಯಾದ ನಂತರ ಇಷ್ಟು ದಿವಸ ರಾಹುಲ್ ಗಾಂಧಿಯನ್ನ ಗೇಲಿ ಮಾಡ್ತಾ ಇದ್ರು. ಆದರೆ ಈಗ ರಾಹುಲ್ ಗಾಂಧಿ ಇವತ್ತು ಲೋಕಸಭೆಯಲ್ಲಿ ಮಾಡಿರುವಂತಹ ಭಾಷಣ ಮತ್ತು ಸರ್ಕಾರವನ್ನು ಎದುರಿಸಿರುವಂತಹ ಸ್ವರೂಪ, ಸರ್ಕಾರಕ್ಕೆ ಹಾಕಿರುವಂತಹ ಸವಾಲುಗಳು, ಹಾಗೆಯೇ ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂತಿರಬಹುದು, ಹಾಗೆಯೇ ಯಾರು ಯಾವ ಸ್ವರೂಪದಲ್ಲಿ ದೇಶದಲ್ಲಿ ಪ್ರೀತಿಯನ್ನು ಹರಡುತ್ತಿದ್ದಾರೆ, ಯಾರು ದ್ವೇಷವನ್ನು ಹಂಚುತ್ತಾ ಇದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತನಾಡಿದ್ದಾರೆ ರಾಹುಲ್ ಗಾಂಧಿ. ಒಂದು ಹಂತದಲ್ಲಿ ಆಡಳಿತ ಪಕ್ಷದ ಫ್ರಂಟ್ ಲೈನ್ನ ಬಹುತೇಕ ಎಲ್ಲ ಲೀಡರ್ಗಳು ಕೂಡ ಎದ್ದು ನಿಂತು ರಾಹುಲ್ ಮಾತಿಗೆ ಪ್ರತಿರೋಧವನ್ನು ಒಡ್ಡುವಂತಹ ಪ್ರಯತ್ನವೂ ಕೂಡ ನಡೆದಿದೆ. ವಿವರಣೆಯನ್ನು ಕೊಟ್ಟಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ, ಕಡತದಿದ್ದ ಭಾಷಣದ ಅಂಶಗಳನ್ನು ತೆಗೆದು ಹಾಕಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ಅಂಥದ್ದು ಏನೇನೆಲ್ಲ ಮಾತನಾಡಿದ್ರು ರಾಹುಲ್ ಗಾಂಧಿ ಅನ್ನೋದರ ಬಗ್ಗೆ ಮೊದಲಿಗೆ ಈ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. शिव जी कहते हैं डरो मत, डराओ मत. आपने हिंदुस्तान की महिलाओं को महंगाई से हर रोज डराया है. विपक्ष के नेता ने भाषण में कई चीजें ऐसी रखी जो तथ्य नहीं है, सत्य नहीं. ಪ್ರಬಲ ಪ್ರತಿಪಕ್ಷ, ಪ್ರಬಲ ನಾಯಕ, ಪ್ರಬಲ ವಾಗ್ಬಾಣ. ಮೋದಿ 3.0 ಸರ್ಕಾರದ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಅನ್ನೋದು ಇಂದೇ ಸಾಬೀತಾಗಿ ಬಿಡ್ತು. ಆರ್ಎಸ್ಎಸ್, ಬಿಜೆಪಿ, ಹಿಂದೂ ಹೀಗೆ ಬಿಜೆಪಿಯ ಎಲ್ಲವೂ ರಾಹುಲ್ ಮಾತಿನ ಅಸ್ತ್ರಗಳಾಗಿದ್ವು. ರಾಹುಲ್ ಗಾಂಧಿ ಹಾಗೂ ಮೋದಿ ಮಧ್ಯೆ ಮಾತಿನ ಸಮರಗಳೇ ನಡೆದವು. नरेंद्र मोदी जी पूरा हिंदू समाज नहीं है. पूरे हिंदू समाज को हिंसक कहना ये गंभीर विषय है. अग्निवीर शहीद हुआ, लैंडमाइन ब्लास्ट में शहीद हुआ. नरेंद्र मोदी उसे अग्निवीर कहते हैं. उस घर को पेंशन नहीं मिलेगी, उस घर को कॉम्पनसेशन नहीं मिलेगी. उसके 1 करोड़ रुपए की धनराशि सहायता के रूप में उसके परिवार को मुहैया कराई जाती है. इस प्रकार की गलत बयानी से सभी को गुमराह करने की कोशिश नहीं की जानी चाहिए. ರಾಷ್ಟ್ರಪತಿ ಭಾಷಣದ ಮೇಲೆ ಚರ್ಚೆ ಮಾಡಲು ಸ್ಪೀಕರ್ ಅವಕಾಶ ಕೊಟ್ಟರು. ಸಂಸದೀಯ ವ್ಯವಹಾರಗಳ ಸಚಿವ ಅನುರಾಗ್ ಠಾಕೂರ್ ಮಾತು ಶುರು ಮಾಡಿದ್ರು. ಭಾಷಣದುದ್ದಕ್ಕೂ ಕಾಂಗ್ರೆಸ್ ಅವಧಿಯ ಆಡಳಿತ ತೆಗಳುತ್ತಾ ಮೋದಿ ಅವರನ್ನ ಹೊಗಳೋಕೆ ಶುರು ಮಾಡಿದ್ರು. ಅಲ್ಲಿಂದ ಶುರುವಾಯಿತು ನೋಡಿ ವಿಪಕ್ಷಗಳ ಆಕ್ರೋಶದ ಮಾತುಗಳು. The Prime Minister, of course, who has a direct connection with God, has a direct, speaks directly to God. Yes, the Paramatma speaks to Modi ji's Atma directly. Unlike with all humans, we are all biological. We are born, we die, but the Prime Minister is a non-biological being. And the Prime Minister says Gandhi is dead. And Gandhi was revived by a movie. I mean, can you understand the ignorance? That Gandhi is dead and a movie revived the father of the nation. No, Gandhi is not dead. Gandhi is alive. ಇದಾದ ಬಳಿಕ ಹಿಂದೂ ಧರ್ಮದ ಬಗ್ಗೆ ಪ್ರಸ್ತಾಪ ಮಾಡೋ ಬಿಜೆಪಿ ನಾಯಕರಿಗೆ ಧರ್ಮಗಳ ವಿಚಾರ ಪ್ರಸ್ತಾಪಿಸಿ ರಾಹುಲ್ ಗಾಂಧಿ ಟಕ್ಕರ್ ಕೊಟ್ಟರು. ಆದರೆ ಸ್ಪೀಕರ್ ಸಂಸತ್ನ ನಿಯಮಾವಳಿ ಪಾಲಿಸಿ ಯಾವುದೇ ಧರ್ಮ ಚಿಹ್ನೆಗಳನ್ನ ಪ್ರದರ್ಶಿಸಬಾರದು ಅಂದಾಗ ಗಲಾಟೆನೂ ಆಯಿತು. शिव जी कहते हैं डरो मत, डराओ मत. अभय मुद्रा दिखाते हैं, अहिंसा की बात करते हैं, त्रिशूल को जमीन में गाड़ देते हैं. Here is the religion of Islam. मतलब इस्लाम में भी कहा गया है कि डरना नहीं है. गुरु नानक जी की ओर चलते हैं. जिस धर्म पर आप हर रोज आक्रमण करते हो, गुरु नानक जी जो सर गुरु नानक जी के चित्र में भी आपको अभय मुद्रा दिखाई देगा. गुरु नानक जी भी कहते हैं कि डरो मत, डराओ मत. जीसस क्राइस्ट की इमेज देखिए, उसमें भी आपको अभय मुद्रा दिखाई देगा.
जीसस क्राइस्ट की इमेज में भी अभय मुद्रा, डरो मत, डराओ मत। और जीसस क्राइस्ट ने कहा कि अगर आपको कोई थप्पड़ मारता है तो दूसरा गाल दिखा दो। उसके बाद बुद्ध भगवान, अभय मुद्रा, डरो मत, डराओ मत, अहिंसा। ಸಂವಿಧಾನ ಉಳಿಸಿ ಅಭಿಯಾನದಿಂದಲೇ ಲೋಕಸಭೆ ಚುನಾವಣೆ ಮಾಡಿದ್ದ ರಾಹುಲ್ ಗಾಂಧಿ ಇಲ್ಲೂ ಕೂಡ ಸಂವಿಧಾನ ವಿಚಾರ ಪ್ರಸ್ತಾಪಿಸಿದ್ರು. जय संविधान। इसकी हमने रक्षा की है। देश ने मिलकर संविधान की रक्षा की है और कि हर 2-3 मिनट बीजेपी के लोग संविधान 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 कह रहे हैं। ಇನ್ನು ಬಿಜೆಪಿಯ ಬೆದರಿಕೆ, ತನಿಖಾ ಸಂಸ್ಥೆಗಳ ದುರ್ಬಳಕೆ ಬಗ್ಗೆಯೂ ರಾಹುಲ್ ಪ್ರಸ್ತಾಪಿಸಿದ್ರು. ನಿಮ್ಮನ್ನ ಪ್ರಶ್ನೆ ಮಾಡೋರೆಲ್ಲರನ್ನೂ ಜೈಲಿಗೆ ಹಾಕ್ತೀರಾ ಎಂದು ವಾಗ್ದಾಳಿ ಮಾಡಿದ್ರು. The ideas being proposed by the BJP who resisted the attack on the constitution. Many of us personally were attacked. In fact, some of our leaders are still in jail. One of our leaders has just recently been released. Another one is still in jail. Of concentration of power, of concentration of wealth, of aggression on the poor, of aggression on Dalits, minorities, tribals, was crushed. Violently crushed. People were put in jail. People were threatened. And I myself was attacked. ಇದೆಲ್ಲವೂ ಆದ ಬಳಿಕ ರಾಹುಲ್ ಗಾಂಧಿ ನೇರ ಟಾರ್ಗೆಟ್ ಮಾಡಿದ್ದು ಬಿಜೆಪಿ, ಆರ್ಎಸ್ಎಸ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ. ये देश डर का देश नहीं है। तो हमारे सारे के सारे महापुरुषों ने अहिंसा की बात की, डर मिटाने की बात की। डरो मत, डराओ मत, डरो मत, डराओ मत। और दूसरी तरफ शिव जी कहते हैं डरो मत, डराओ मत, अभय मुद्रा दिखाते हैं, अहिंसा की बात करते हैं, त्रिशूल को जमीन में गाड़ देते हैं। और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य। आप हिंदू हो ही नहीं। हिंदू धर्म में साफ लिखा है सत्य के साथ खड़ा होना चाहिए, सत्य से पीछे नहीं हटना चाहिए, सत्य से नहीं डरना चाहिए। अहिंसा हमारा प्रतीक है। अभय मुद्रा। विषय बहुत गंभीर है। पूरे हिंदू समाज को हिंसक कहना ये गंभीर विषय है। नहीं 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 नहीं, नरेंद्र मोदी जी पूरा हिंदू समाज नहीं है, बीजेपी पूरा हिंदू समाज नहीं है, आरएसएस पूरा हिंदू समाज नहीं है। ये ठेका नहीं है बीजेपी का। ಇನ್ನು ದೇಶಾದ್ಯಂತ ವಿವಾದ ಎಬ್ಬಿಸಿರೋ ನೀಟ್ ಪರೀಕ್ಷೆ ಬಗ್ಗೆಯೂ ರಾಹುಲ್ ಗಾಂಧಿ ಚಕಾರ ಎತ್ತಿದ್ರು. ನೀಟ್ ಪರೀಕ್ಷೆ ಅದೊಂದು ವೃತ್ತಿಪರ ಪರೀಕ್ಷೆ ಆಗದೆ ವಾಣಿಜ್ಯ ಪರೀಕ್ಷೆ ಆಗಿಬಿಟ್ಟಿದೆ ಎಂದು ದೂರಿದ್ರು. ಇನ್ನು ದೇಶಾದ್ಯಂತ ವಿವಾದ ಎಬ್ಬಿಸಿರೋ ನೀಟ್ ಪರೀಕ್ಷೆ ಬಗ್ಗೆಯೂ ರಾಹುಲ್ ಗಾಂಧಿ ಚಕಾರ ಎತ್ತಿದ್ರು. ನೀಟ್ ಪರೀಕ್ಷೆ ಅದೊಂದು ವೃತ್ತಿಪರ ಪರೀಕ್ಷೆ ಆಗದೆ ವಾಣಿಜ್ಯ ಪರೀಕ್ಷೆ ಆಗಿಬಿಟ್ಟಿದೆ ಎಂದು ದೂರಿದ್ರು. हम चाहते थे कि नीट पे एक दिन का डिस्कशन हो। काफ़ी ज़रूरी मामला है। 2 करोड़ युवाओं को नुकसान हुआ है। 70 बार पिछले 7 साल में पेपर लीक हुए हैं। तो हम चाहते थे कि जो नीट का इशू है वो पार्लियामेंट के लिए ज़रूरी है। ठीक है, इसीलिए मैसेज देने के लिए हम चाहते थे कि एक दिन पार्लियामेंट चर्चा करे। ನೀಟ್ ಎಕ್ಸಾಮ್ ಬಗ್ಗೆ ಗಲಾಟೆ ಮುಗಿಯುತ್ತಲೇ ಅಗ್ನಿವೀರ್ ಬಗ್ಗೆ ಚರ್ಚೆ ಶುರುವಾಯಿತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಗ್ನಿವೀರ್ ರದ್ದು ಮಾಡ್ತೇವೆ ಎಂದರು ರಾಹುಲ್ ಗಾಂಧಿ. ಈ ವೇಳೆ ಮೋದಿ, ರಾಹುಲ್, ರಾಜನಾಥ್ ಸಿಂಗ್ ಮಧ್ಯೆ ವಾಗ್ದಾಳಿಯೇ ನಡೆಯಿತು. छोटे से घर में अग्निवीर शहीद हुआ, लैंडमाइन ब्लास्ट में शहीद हुआ। मैं उसे शहीद कह रहा हूं, मगर हिंदुस्तान की सरकार उसे शहीद नहीं कहती है। नरेंद्र मोदी उसे शहीद नहीं कहते हैं। नरेंद्र मोदी उसे अग्निवीर कहते हैं। अग्निवीर यूज एंड थ्रो मजदूर है। और आप उससे कहते हो कि अग्निवीर स्कीम सेना का स्कीम नहीं है, पीएमओ का स्कीम है।
और पूरी सेना जानती है कि स्कीम प्राइम मिनिस्टर का ब्रेन चाइल्ड था, स्कीम सेना का ब्रेन चाइल्ड नहीं था। बात है हमारी सरकार आएगी अग्निवीर को हटा दें, क्योंकि हम सोचते हैं कि अग्निवीर सेना के खिलाफ है, जवानों के खिलाफ है, देशभक्तों के खिलाफ स्कीम है। हम इस स्कीम को नहीं चाहते। ಸೊ ರಾಹುಲ್ ಗಾಂಧಿ ಭಾಷಣ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಪ್ರಧಾನಿ ಮೋದಿ ಕೂಡ ಕಳೆದ 10 ವರ್ಷಗಳಲ್ಲಿ ಎಂದೂ ಕೂಡ ಎದ್ದು ನಿಂತು ಉತ್ತರ ಕೊಟ್ಟಿರಲಿಲ್ಲ. ಆದ್ರೆ ಈ ಬಾರಿ ರಾಹುಲ್ ಭಾಷಣದಿಂದ ಪ್ರಧಾನಿ ಮೋದಿ ಸೇರಿ ಇಡೀ ಸರ್ಕಾರದ ಕ್ಯಾಬಿನೆಟ್ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಂತೂ ನಿಜ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡುವಂಥ ಸಭೆಯಲ್ಲಿ ಪ್ರಧಾನಿ ಮೋದಿಯವರು ಹಾಗೆಯೇ ಅಮಿತ್ ಶಾ ಜೊತೆಗೆ ರಾಜನಾಥ್ ಸಿಂಗ್ ಹೀಗೆ ಫ್ರಂಟ್ ಲೈನಲ್ಲಿ ಏನೋ ಆಡಳಿತ ಪಕ್ಷದ ಮೊದಲ ಸಾಲಿನಲ್ಲಿ ಕುಳಿತಂತಹ ಘಟಾನುಘಟಿ ನಾಯಕರು ಕೂಡ ಎದ್ದು ನಿಂತು ಒಂದಲ್ಲ ಒಂದು ವಿಚಾರಗಳಿಗೆ ರೆಸ್ಪಾಂಡ್ ಮಾಡುವಂಥದ್ದು ನಡೆದಿದೆ ಸದನದಲ್ಲಿ. ಲೋಕಸಭೆಯಲ್ಲಿ ನಡೆದಂತಹ ಈ ಒಂದು ವಾಕ್ಸಮರದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಯಾರು ಹಿಂದೂ, ಯಾವ ಸ್ವರೂಪದಲ್ಲಿ ಹಿಂದೂ ಅನ್ನುವಂಥ ವಿಚಾರಕ್ಕೆ. ಹಿಂದೂಗಳನ್ನು ಅವಮಾನ ಮಾಡಿದ್ದಾರೆ ರಾಹುಲ್ ಗಾಂಧಿ, ಯಾಕಂದರೆ ಹಿಂದೂಗಳಂದರೆ ಇದೇನಾ ಅನ್ನುವಂಥದ್ದನ್ನು ಕೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಕಾಂಗ್ರೆಸ್ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ ಅಥವಾ ರಾಹುಲ್ ಗಾಂಧಿ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಹಿಂದೂ ಅಂದರೆ ಕೇವಲ RSS ಅಲ್ಲ, ಮೋದಿ ಅಲ್ಲ, ಅಥವಾ BJP ಅಲ್ಲ ಅನ್ನುವಂಥದ್ದನ್ನು ಹೇಳುತ್ತೆ. ಆದರೆ ರಾಹುಲ್ ಗಾಂಧಿ ಅವರ ಸ್ಪೀಚ್ನಲ್ಲಿದ್ದಂತಹ ಅಂಶಗಳನ್ನು ಇಟ್ಟುಕೊಂಡು ಅಲ್ಲಿ ಅವರು ತೋರಿಸಿರುವಂತಹ ಭಗವಾನ್ ಶಿವನ ಫೋಟೋದಿಂದ ಹಿಡಿದು ಬೇರೆ ಬೇರೆ ಧರ್ಮಗುರುಗಳ ಫೋಟೋಗಳನ್ನು ಕೂಡ ಅಲ್ಲಿ ಪ್ರದರ್ಶಿಸುವುದರ ಮೂಲಕವಾಗಿ ವಾಗ್ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೆಸೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ HN ಚಂದ್ರಶೇಖರ್ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಯಾದವ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು. ಹಾಗೆಯೇ ಶ್ರೀರಾಮ್ ಸೇನೆ ಉಪಾಧ್ಯಕ್ಷರಾಗಿರುವಂತಹ ಸಿದ್ಧಲಿಂಗಶ್ರೀ ಅವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ BV ಶಿವಶಂಕರ್ ಅವರು ಕೂಡ ಜಾಯ್ನ್ ಆಗ್ತಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಚಂದ್ರಶೇಖರ್ ಅವರ ಮೂಲಕವಾಗಿ. ಚಂದ್ರಶೇಖರ್ ಅವರೇ, ರಾಹುಲ್ ಗಾಂಧಿ ಅವರ ಭಾಷಣ ಮತ್ತು ಈ ಭಾಷಣ ಯಾವ ಸ್ವರೂಪದಲ್ಲಿ ಹಿಂದೂಗಳ ವಿರೋಧಿಯಾಗಿತ್ತು ಅನ್ನುವಂಥದ್ದನ್ನು BJP ಪ್ರತಿಪಾದಿಸ್ತಾ ಇರುವಂಥದ್ದು? ನೋಡಿ, ಮೊರಾರ್ಜಿ ದೇಸಾಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, VP ಸಿಂಗ್ ಅವರು, ಚಂದ್ರಶೇಖರ್ ಅವರು ಇಂಥ ಮಹಾನುಭಾವರು ಅಲಂಕರಿಸಿದ್ದಂಥ ಸ್ಥಾನ ವಿರೋಧ ಪಕ್ಷದ ನಾಯಕರು. ಅತ್ಯಂತ ಪವಿತ್ರವಾದಂತಹ ಸ್ಥಾನ. ಆ ಸ್ಥಾನದಲ್ಲಿ ನಿಂತ್ಕೊಂಡಂತಹ ವ್ಯಕ್ತಿಯ ಬಾಯಿಂದ ಬರ್ತಿರ್ತಕ್ಕಂಥ ಮಾತುಗಳು ಅದ್ರ ಹಿನ್ನೆಲೆ ನೋಡಬೇಕು. ಯಾವ ವ್ಯಕ್ತಿ ಬಾಯಿಂದ ಬರ್ತಿದೆ ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮದ ಬಗ್ಗೆ. ಯಾವ ವ್ಯಕ್ತಿಯ ವಂಶ ಈ ಆಕ್ಸಿಡೆಂಟಲ್ ಹಿಂದೂಗಳಲ್ಲ. ಇವ್ರ ಮುತ್ತಾತ ನೆಹರು ಹೇಳಿದ್ರು, ನಾನು ಸಂಸ್ಕೃತಿಯಿಂದ ಬ್ರಿಟಿಷು, ಆಚರಣೆಯಿಂದ ಮುಸ್ಲಿಮು, ಹುಟ್ಟಬೇಕಾದ್ರೆ ಮಾತ್ರ ಆಕ್ಸಿಡೆಂಟಲ್ ಆಗಿ ನಾನು ಹಿಂದೂ ಆಗಿಬಿಟ್ಟಿದ್ದೀನಿ ಅಂತೇಳಿ. ಇವ್ರ ತಂದೆ ರಾಜೀವ್ ಗಾಂಧಿ ಅವರು ಫ್ಲೋರಲ್ಲಿ ಹೇಳಿದ್ರು, ಐ ಎಮ್ ಎ ಪಾರ್ಸಿ ಅಂತೇಳಿ, ನಾನು ಹಿಂದೂ ಅಲ್ಲ, ನಾನು ಪಾರ್ಸಿ ಅಂತೇಳಿ. ಇಂಥ ಬೆರಕೆ ಸಂಸ್ಕೃತಿಯಲ್ಲಿ ಹುಟ್ಟು ಬಂದಿರತಕ್ಕಂಥವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಏನಿಗೆ ಗೊತ್ತಾಗುತ್ತೆ? ಅವ್ರ ಬಾಯಲ್ಲಿ ಯಾಕೆ ಮಾತುಗಳು ಬರ್ತಾ ಇದೆ? ಇದೇ ಕಾರಣಕ್ಕೋಸ್ಕರ ತಾನೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ದೊಡ್ಡ ಹಿನ್ನೆಲೆ ಇರ್ತಕ್ಕಂಥ ಪಕ್ಷ ಒಬ್ಬ ವಿವೇಕ ಇರ್ತಕ್ಕಂಥವ್ರನ್ನ ಪವಿತ್ರವಾದ ಸ್ಥಾನದಲ್ಲಿ ಕೂರಿಸಬೇಕಾಗಿತ್ತು. ಕೂರಿಸಿದ್ರೆ ಏನಾನ ಅನಾಹುತಗಳಾಗ್ತದೆ ಅಂತೇಳಿ ಮೊದಲನೇ ದಿನನೇ ಗೊತ್ತಾಗೋಗಿದೆ. ಒಂದು, ಹಿಂದೂಗಳ ಬಗ್ಗೆ ಮಾತಾಡಬೇಕಾದ್ರೆ ಹಿಂದೂಗಳು ಹಿಂಸಾಚಾರಿಗಳು, ಹಿಂದೂಗಳು ಅಸತ್ಯ ನುಡಿಯೋರು ಅಂತ ಹೇಳ್ತಾರಲ್ಲ, ಇವ್ರಿಗೆ ದಮ್ಮು ತಾಕತ್ತಿದ್ರೆ ಇದೇ ಇನ್ನೊಂದು ಧರ್ಮದ ಬಗ್ಗೆ ಹೇಳ್ತಕ್ಕಂಥ ತಾಕತ್ತಿದೆಯಾ ಅವ್ರಿಗೆ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಪ್ರತಿಯೊಂದು ರಾಜಕೀಯವೇ. ಅಲ್ಲಿ ಹಿಂದೂ ಮುಸ್ಲಿಮ್ಗಳನ್ನ ಹೊಡೆದು ಯಾವುದೋ ಒಂದು ಪೋಲರೈಸೇಷನ್ ಏನೋ ಒಂದು 8-10 ಸೀಟ್ ಜಾಸ್ತಿ ಬಂದ್ಬಿಟ್ಟಿದೆ. ಈಗ ಅದಕ್ಕೆ ಅವರಿಗೆ ತಲೆನೇ ನಿಲ್ತಾ ಇಲ್ಲ. ಅವ್ರಿಗೆ ಇಡೀ ದೇಶನೇ ಹೊಡೆದಾಕ್ಬಿಡ್ಬೇಕು. ಅದನ್ನು ಹೇಳಿದ್ರಲ್ಲ, ಉತ್ತರ ಬೇರೆ ದಕ್ಷಿಣ ಬೇರೆ ಅಂತೇಳಿ. ನೋಡಿ, ಬಾಯ್ ಬಿಟ್ಟಿದ್ದೆಲ್ಲ ಸುಳ್ರಿ. ಅಗ್ನಿವೀರ್ ವಿಷಯದಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಬೇಕಾರೆ ನಾಲ್ಗೆ ಬಿಗಿ ಇಟ್ಕೊಂಡು ಮಾತಾಡ್ಬೇಕು. ಆ ಸ್ಥಾನಕ್ಕೆ ಇರ್ತಕ್ಕಂಥ ಮರ್ಯಾದೆನ ಕೊಟ್ಬಿಟ್ಟು ಉತ್ತರ ಕೊಡ್ಬೇಕು. ಯಾವ ರೀತಿ ಆಕ್ರೋಶ ಬರುತ್ತೋ ಮಾತಾಡ್ತಾ ಇದಾರೆ. ಹಿಂದೂಗಳೇನು ಇವ್ರೇನು ಲೀಸ್ ಕೊಟ್ಬಿಟ್ಟು ನಾನು ಹಿಂದೂ ರೀ, ಕಲ್ಚರ್ ಅಲ್ಲ ಇದು. ಸುಖಿನೋ ಭವನ ಅಂತಕ್ಕಂಥ ಹಿಂದೂ ಕಲ್ಚರ್ ಈ ರೀತಿ ಸೆಂಟ್ರಲ್ ಬಾಯಾಕಲ್ ತಗೊಂಡು ನಿಮ್ಮ ಹಿಂದೂ ಕಲ್ಚರ್ ತದ್ದು ವಿರುದ್ಧ ಇರತಕ್ಕಂಥದ್ದು ಸ್ವಲ್ಪ ಗೌರವ ಇರಲಿ. ಒಂದು ಗೌರವಾನ್ವಿತ ಚಾನೆಲ್ ಮಾತಾಡಬೇಕಾದ್ರೆ ಗೌರವವಾಗಿ ಮಾತಾಡೋಂಥಕ್ಕಂಥದ್ದು. ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿ ರೈತರ ಸಮಸ್ಯೆಗಳು, ವಿದ್ಯಾರ್ಥಿಗಳ ಸಮಸ್ಯೆಗಳು, ನೌಕರರ ಸಮಸ್ಯೆಗಳಿರ್ಬೋದು, ಕಾರ್ಮಿಕರ ಸಮಸ್ಯೆ, ಎಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿ ವಿಸ್ತೃತವಾಗಿ ಮಾತಾಡಿ ಹಿಂದೂ ವಿರೋಧಿ ಹೇಳಿಕೆಯನ್ನು ಕೊಡಲಿ ಬರ್ತೀನಿ. ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಹೇಳ್ತಾರೆ, ಅವ್ರು ಪಾಯಿಂಟ್ಔಟ್ ಮಾಡಿ ಹೇಳ್ತಾರೆ, ಯಾರು ಹಿಂದೂ ಆ್ಯಕ್ಚುಲಿ ಸ್ಪೀಕಿಂಗ್ ಅದ ತಾತ್ಪರ್ಯ ಇರ್ತಕ್ಕಂಥದ್ದು, ಯಾರು ಹಿಂದೂ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾರೋ ಅವ್ರು ಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ಹಿಂದೂ ಧರ್ಮ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಧರ್ಮ ಅಂತಕ್ಕಂಥದ್ದು ಅಹಿಂಸೆಯನ್ನು ಪ್ರತಿಪಾದನೆ
ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಮನುಷ್ಯತ್ವನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಇನ್ಕ್ಲೂಸಿವ್ನೆಸ್ನ ಮಾಡ್ತಕ್ಕಂಥದ್ದು, ಮನುಷ್ಯತ್ವಕ್ಕೆ ಇನ್ನೊಂದು ಹೆಸರೇ ಹಿಂದೂ ಧರ್ಮ ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ದದನ್ನ ಅಪಾರ್ಥ ಮಾಡಿಕೊಂಡು ನೀವು ಮಾತಾಡ್ತಕ್ಕಂಥದ್ದು, ಹಿಂದೂಗಳಿಗೆ ಅವೇಳನ ಮಾಡಿ ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಸಣ್ಣತನವನ್ನು ತೋರಿಸ್ತಾ ಇದೆ. ಲೋಕಸಭೆಯಲ್ಲಿ ಮಾತಾಡ್ತಕ್ಕಂಥದ್ದು, ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯ ಮಾತಾಡಬೇಕಾದ್ರೆ ಯಾವ ವಿಚಾರ ಬೇಕಾದ್ರೆ ಮಾತಾಡಬೇಕು ಅನ್ನೋ ವಿಚಾರಗಳು ಹೇಳ್ತೀವಿ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನೀವು ನಡೆದಂಥ 10 ವರ್ಷಗಳು ನಡೆದಂತಹ ಮಣಿಪುರದಂಥ ನಡೆದಂಥ ವಿಚಾರಗಳಿರ್ಬೋದು, ಹಿಂಸಾಚಾರಗಳ ವಿಚಾರಗಳಿರ್ಬೋದು, ಅದನ್ನು ಪ್ರತಿಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು, ಅದಕ್ಕೆ ಪರಿಹಾರ ಕಂಡುಕೋಬೇಕಾಗಿರ್ತಕ್ಕಂಥದ್ದು ಅದು ಸಂಸತ್ತಿನ ಕರ್ತವ್ಯ ಆಗಿರ್ತದೆ. ಅದು ವಿರೋಧ ಪಕ್ಷ ನಾಯಕರಾಗಿ ವಿಚಾರಗಳು ಮಾತಾಡ್ತಾರೆ. ಆದರೆ ಹಿಂಸೆಯನ್ನ ಹಿಂದೂಗಳಂತ ಹೇಳ್ಕೊಳ್ತಕ್ಕಂಥವ್ರು ಅಂತ ಹೇಳಿದ್ರು ಅಂದ್ರೆ ಎಲ್ಲ ಹಿಂದೂಗಳಲ್ಲ, ಈ ದೇಶದಲ್ಲಿರ್ತಕ್ಕ ಹಿಂದೂಗಳು ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ಮನುಷ್ಯತ್ವನ ಪ್ರತಿಪಾದನೆ ಮಾಡ್ತಕ್ಕಂಥ ಸ್ವಾಮಿ ವಿವೇಕಾನಂದನ ಹಿಂದುತ್ವ ಪ್ರತಿಪಾದನೆ ಇವ್ರು ಮಾಡ್ತಾ ಇರ್ತಕ್ಕಂಥ ಯಾವ್ದು ಧರ್ಮದ ರಾಜಕಾರಣ ಮಾಡಿ ಹಿಂದೂ ಮುಸಲ್ಮಾನ್ ಮಾಡಿ ಈ ದೇಶವನ್ನು ಹೊಡಿತಕ್ಕಂಥ ವಿಭಜಕ ಶಕ್ತಿಗಳಾಗಿರ್ತಕ್ಕಂಥ ನೀಚ ಜನಗಳಿಗೆ ಬುದ್ಧಿ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಒಂದು ಬುದ್ಧಿತನ ಬೇಕಾದ್ರೆ. ಆದ್ರೆ ಇಲ್ಲಿ ಒಂದು ನಿಮಿಷ ಚಂದ್ರಶೇಖರ್ ಅವರೇ, ಈಗ ನೀವು ದೊಡ್ಡ ದೊಡ್ಡ ಪದಗಳ ಬಳಕೆಯನ್ನು ನೀವು ಕೂಡ ಇಲ್ಲಿ ಮಾಡಿದ್ರೆ, ಆದ್ರೆ ವಿಚಾರ ಇರುವಂತದ್ದು ಈಗ ಅವ್ರು ಹೇಳಿರುವಂತದ್ದು RSS, BJP, ಮೋದಿ ಇವ್ರು ಮಾತ್ರ ಹಿಂದೂಗಳ, ಇವ್ರು ಮಾತ್ರ ಹಿಂದೂನಾ ಅನ್ನುವಂಥ ವಿಚಾರವನ್ನು ಅವರು ಕೇಳಿದ್ರು. ಅದ್ರಲ್ಲಿ ಏನು ತಪ್ಪಿದೆ? ಅವ್ರು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡೋ ಅಂತ ಹೇಳೋದಕ್ಕೆ ಕಿವಿನ ಕೇಳಿಸ್ಕೋಬೇಕು, ಸ್ವಲ್ಪ ಜ್ಞಾನನೂ ಇರಬೇಕು. ಏನಂತ ಪದಗಳು ಉಪಯೋಗಿಸಿದವರು? ರಾಜಕಾರಣದ ವಿಚಾರವೇ ಬಂದಿಲ್ಲ ಅಲ್ಲಿ. ಹಿಂದೂ ಅಂತ ಹೇಳ್ಕೊಳ್ಳೋರು ಹಿಂಸಾಚಾರಿಗಳು ಅಂತೇಳಿ ರಾಜಕಾರಣದ ವಿಚಾರ ಎಲ್ಲಿ ಬಂದಿತ್ತು? ರಾಜಕೀಯ ವ್ಯಕ್ತಿ ವಿಚಾರ ಎಲ್ಲಿ ಬಂದಿತ್ತು? ಅಂದ್ರೆ ಇವು ಟಾರ್ಗೆಟ್ ಮಾಡ್ತಾರೆ. ಇವತ್ತಲ್ಲ, ಚುನಾವಣೆ ಭಾಷಣ ಸಮಯದಲ್ಲಿ ಶಕ್ತಿ ಅಂತಕ್ಕಂಥದ್ದು ಒಂದು ಪದ ಇದೆ ಹಿಂದೂ ಧರ್ಮದಲ್ಲಿ, ಅದರ ವಿರುದ್ಧ ಹೋರಾಡಬೇಕು, ಹಿಂದೂ ದೇವತೆ ವಿರುದ್ಧ ಹೋರಾಡಬೇಕು. ಇವರು ಹಿಂದೂ ಧರ್ಮ ಒಂದು ಡೆಂಗ್ಯೂ ಅಂತ ಹೇಳಿದಾಗ ಅವ್ರ ಜೊತೆ ನಿಲ್ತಕ್ಕಂಥವ್ರು ಇವರು. ಇಡೀ ಜೀವನ ಪೂರ್ತಿ ಹಿಂದೂ ಧರ್ಮವನ್ನು ವಿನಾಶ ಮಾಡಕ್ಕೆ ಹೋದರು. ಅವ್ರ ಬಾಯಲ್ಲಿ ಬಂದಿರ್ತಕ್ಕಂಥ ಮಾತು ಎಲ್ಲಿದೆ ಅದರೊಳಗಡೆಗೆ ರಾಜಕಾರಣ ಅಂತ ಹೇಳಿ ಪಾಯಿಂಟ್ ಔಟ್ ಮಾಡಿ ಹಿಂದೂ ಧರ್ಮವನ್ನು ಇದು ಮಾಡ್ತಾ ಇದ್ದಾರೆ. ಜೊತೆಗೆ ನೋಡಿ, ಗುರುನಾನಕ್ ಫೋಟೋ ತೋರಿಸ್ತಾರೆ. 3000 ಸಿಖ್ಖರನ್ನ ಕಗ್ಗೊಲ ಮಾಡಿರ್ತಕ್ಕಂಥ ರಾಕ್ಷಸರು ಇವರು ಗುರುನಾನಕ್ ಫೋಟೋ ತೋರಿಸ್ತಾರೆ. ಒಂದೇ ಸೆಕೆಂಡ್ ಯಾಕಂದ್ರೆ ಇವರು ರಾಹುಲ್ ಗಾಂಧಿ DNA ಬಗ್ಗೆ ಮಾತಾಡ್ತಾರೆ. ಇವರು ಅರ್ಥ ಮಾಡ್ಕೋಬೇಕಾಗುತ್ತೆ ಹಿಂದೂ ಧರ್ಮ ನಿಜವಾದ ಮಾಡಬೇಕಾಗ್ತದೆ, ಪದಗಳು ಸರಿ ಇರಬೇಕಾಗ್ತದೆ. ಒಂದು ಪ್ರಬುದ್ಧ ಅದು ನಿಮ್ಮ ಪದಗಳು ನೀವು ಯಾವ ಇದರಿಂದ ಬಂದಿದ್ದೀರಿ ಅಂತ ನಿಮ್ಗಳನ್ನು ಸೂಚಿಸುತ್ತೆ. ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗುದಿಲ್ಲ. ಆದ್ರೆ ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಎತ್ತಿರುವಂತಹ ವಿಷಯಗಳು ಯಾವ ಸ್ವರೂಪದಲ್ಲಿ ಹಾಗಾದ್ರೆ ಹಿಂದೂ ಸಮುದಾಯಕ್ಕೆ ಅವಮಾನ ಮಾಡುವಂತದ್ದ ಅನ್ನೋದ್ರ ಬಗ್ಗೆ ಸಿದ್ಧಲಿಂಗ ಸ್ವಾಮೀಜಿಯವರನ್ನು ಕೂಡ ಮಾತನಾಡ್ತೀರಿ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಸಿದ್ಧಲಿಂಗ ಶ್ರೀ ಅವರೇ, ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರ ಮಾತಿನಲ್ಲಿ ನಿಮ್ಗೆ ಎಲ್ಲಿ ಸರಿ ಅನ್ನಿಸ್ತು, ಎಲ್ಲಿ ತಪ್ಪು ಅಂತೇಳಿ ಅನ್ನಿಸ್ತು? ನೋಡಿ, ದೆವ್ವದ ಬಾಯಲ್ಲಿ ಭಗವದ್ಗೀತೆ ಬಯಸೋದು ಎಷ್ಟು ಕಠಿಣನೋ, ಇವರ ಬಾಯಲ್ಲಿಯೂ ಕೂಡ ನಾವು ಒಳ್ಳೆ ಮಾತುಗಳನ್ನ ನಿರೀಕ್ಷಿಸೋದು ಬಹಳ ದುರ್ಲಭ. ಯಾಕೆ ಅಂತ ಕೇಳಿದ್ರೆ, ಚಂದ್ರಶೇಖರ್ ಅವರು ಹೇಳಿದ ಹಾಗೆ ಇವರು ವಂಶ ಪರಂಪರೆಯಿಂದ ಹಿಂದೂ ಧರ್ಮವನ್ನ ನಿಂದಿಸ್ತಾ ಬಂದಿದ್ದಾರೆ. ಇವ್ರ ತಾತ ಹೇಳ್ತಾ ಇದ್ರು, ನನಗೆ ಕತ್ತೆ ಅಂತ ಬೇಕಾದ್ರೂ ಕರೀರಿ, ಆದ್ರೆ ಹಿಂದೂ ಅನ್ಬೇಡಿ ಅನ್ನುವಂತಹದ್ದನ್ನ ನಾವು ಇವತ್ತು ಇಡೀ ದೇಶದ ಜನತೆ ಯಾರು ಕೂಡ ಮರ್ತಿಲ್ಲ. ಇವತ್ತು ವಿರೋಧ ಪಕ್ಷದಲ್ಲಿ ನಾಯಕನಾಗಿರುವಂತಹ ರಾಹುಲ್ ಗಾಂಧಿ ಅವರು ದೇಶದ ಅಭಿವೃದ್ಧಿ ಬಗ್ಗೆ ಏನ್ ಮಾತಾಡ್ಬೇಕು, ಯಾವ್ದು ಸಲಹೆ ಕೊಡ್ಬೇಕು, ಅದನ್ನೆಲ್ಲ ಬಿಟ್ಟು ಹಿಂದೂ ಧರ್ಮವನ್ನ ಹೀಯಾಳಿಸುವಂತಹ ಮಾತುಗಳನ್ನ ಪ್ರಸ್ತಾಪ ಮಾಡಿದ್ದು ಇದು ಅತ್ಯಂತ ಶೋಚನೀಯ ಸ್ಥಿತಿಯಾಗಿದೆ. ಈ ಹಿಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂತಹ ಸಂದರ್ಭದಲ್ಲಿ OIC ಪ್ಯಾಲೆಸ್ತೀನ್ ಜಿಂದಾಬಾದ್, ಪ್ಯಾಲೆಸ್ತೀನ್ ಜೈ ಅಂತ ಹೇಳಿದ್ದು ಮರೆಮಾಚುವ ಮುನ್ನವೇ ಇವತ್ತು ಸಂಸತ್ತಿನ ಆ ಒಂದು ಹೃದಯದಲ್ಲಿ, ದೇಶದ ದೇಗುಲದಲ್ಲಿ ಬಹುಸಂಖ್ಯಾತ ಹಿಂದೂಗಳನ್ನ ನೋವಿಸುವಂತಹ ಮಾತಾಡಿದ್ದು ಇದು ಅಕ್ಷಮ್ಯ ಅಪರಾಧ. ಇದು ಈ ರೀತಿಯಾದಂತಹ ಹೇಳಿಕೆಗಳನ್ನ ಪಾಕಿಸ್ತಾನದ ಜನರನ್ನ, ದೇಶದ್ರೋಹಿಗಳನ್ನ ಮೆಚ್ಚಿಸಬಹುದೇ ಹೊರತು ಭಾರತದ ನಾಗರಿಕರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಈ ವಿರೋಧ ಪಕ್ಷದ ನಾಯಕರಿಗೆ ನಾನು ಒಂದ್ ಮಾತನ್ನ ಕೇಳ್ತಾ ಇದ್ದೀನಿ. ನೀವು ಭಾರತ್ ಜೋಡೋ ಯಾತ್ರೆ, ನ್ಯಾಯ ಯಾತ್ರೆ ಅನ್ನುವಂತಹ ಪಾದಯಾತ್ರೆಯನ್ನ ನೀವು ಮಾಡಿದಿರಿ. ಯಾವ ಉದ್ದೇಶಕ್ಕೆ? ಸಂಸತ್ತಿನ ಅಧಿವೇಶನದಲ್ಲಿ ಹಿಂದೂಗಳನ್ನ ಹೀಯಾಳಿಸುವುದಕ್ಕೋಸ್ಕರ ನೀವು ನ್ಯಾಯ ಯಾತ್ರೆ ಮಾಡಿದಿರಾ? ಭಾರತ್ ಜೋಡೋ ಯಾತ್ರೆ ಮಾಡಿದಿರಾ? ಯಾವ ಪುರುಷಾರ್ಥಕ್ಕಾಗಿ ಇವತ್ತು ಈ ಮಾತುಗಳನ್ನ ಆಡಿದಿರಿ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರು ಬಹಿರಂಗ ಪಡಿಸಬೇಕು. ಆದ್ರೆ ಸಿದ್ಧಲಿಂಗ ಸ್ವಾಮಿ ಅವರೇ, ಇಲ್ಲಿ ಇನ್ನೊಂದು ವಿಚಾರವನ್ನ ಅವ್ರು ಹೇಳಿದ್ರು. ಆಮೇಲೆ ಮುಂದುವರೆದು ಅವ್ರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು. ಏನು ಹಿಂದೂ ಅಂದ್ರೆ ಕೇವಲ RSS, ಹಿಂದೂ ಅಂದ್ರೆ ಕೇವಲ BJPನ, ಹಿಂದೂ ಅಂದ್ರೆ ಕೇವಲ ಮೋದಿನ, ನಾನು ಎಲ್ಲ ಹಿಂದೂ ಅಲ್ಲ, ನೀವು ರಾಜಕೀಯಕ್ಕಾಗಿ ಹಿಂದೂವನ್ನು ಬಳಕೆ ಮಾಡಿಕೊಳ್ಳುವಂತ ನಿಮಗೆ ಹೇಳ್ತಾ ಇರೋದು ಅಂತ ಕೇಳಿದ್ರು. ಹಾಗಾದ್ರೆ ಆ ವಿಚಾರಗಳು ಯಾಕೆ ಇಲ್ಲಿ ಮುಖ್ಯ ಆಗೋದಿಲ್ಲ?
ನೋಡಿ, ಈ ಹಿಂದೂ ಅನ್ನುವಂತಹ ಶಬ್ದ ಬಂದ ತಕ್ಷಣನೇ ಅದು RSS ಅಥವಾ ಬಿಜೆಪಿನೋ ಶ್ರೀರಾಮ ಸೇನೆ ಅನ್ನುವಂತಹ ವರ್ಗವನ್ನ ಗುರುತಿಸುವಂತಹದ್ದು ಇದು ರಾಹುಲ್ ಗಾಂಧಿ ಅವರ ನಡತೆ. ಇದು ಹಿಂದುವಿನಲ್ಲಿ ವಿಭಜಿಸುವಂತಹ ಕೆಲಸ ಇದೆ. ಹಿಂದುವಿಂದ ಯಾವತ್ತೂ ಕೂಡ ಈ ದೇಶದಲ್ಲಿ ಹಿಂಸೆ ಆಗಿಲ್ಲ. ಇತಿಹಾಸದ ಪುಟಗಳನ್ನ ತೆಗೆದು ನೋಡಿ, 1947ರಿಂದ ಅದಕ್ಕಿಂತಲೂ ಪೂರ್ವದಲ್ಲಿಯೂ ಕೂಡ ನೋಡಿ, ಹಿಂದೂಗಳ ಮೇಲೆ ಯಾರು ದೌರ್ಜನ್ಯ ಮಾಡಿದ್ರು? ಹಿಂದುವಿಂದ ಅಶಾಂತಿ ಆಗಿಲ್ಲ, ಹಿಂದುವಿಂದ ಹಿಂಸೆ ಆಗಿಲ್ಲ. ಗೋಧ್ರಾ ಘಟನೆ ಆಗಿದ್ದು ಯಾರಿಂದ? ಓಕೆ ಸಿದ್ಲಿಂಗೇಶ್ವರ ಮಾತಾಡ್ತೀರಾ ನಿಮ್ಮ ಜೊತೆಗೆ. ನಾಗರಾಜ್ ಅವರೇ, ಹಿಂದುವಿನಿಂದ ಯಾವುದೇ ರೀತಿಯಾದ ಹಿಂಸೆ ಆಗಿಲ್ಲ, ಆದ್ರೆ ನೀವು ಕಾಂಗ್ರೆಸ್ನವರು ಈ ರೀತಿಯಾದಂತಹ ಹಿಂದೂಗಳನ್ನು ವಿಭಜಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ಸುಳ್ಳು ಹೇಳ್ತಾ ಇರ್ತಕ್ಕಂಥದ್ದು. ರಾಮಸೇನೆಯ ವಕ್ತಾರರು ಮುಖಂಡರು ಮಾತಾಡ್ತಾ ಇರ್ತಕ್ಕಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂದರೆ ಅವರು ಬಿಜೆಪಿ ವಕ್ತಾರರ ರೀತಿ ಮಾತಾಡ್ತಕ್ಕಂಥ ರಾಜಕಾರಣಿಗೆ ಮಾತಾಡೋ ರೀತಿ ಮಾತಾಡ್ತಾರೆ. ಅವರು ಹಿಂದೂ ಧರ್ಮದ ಪ್ರತಿಪಾದಕರಾದರೆ ನಿಷ್ಠೆಯನ್ನು ಪ್ರಾಮಾಣಿಕತೆಯಿಂದ ಸತ್ಯವನ್ನು ಹೇಳಿಕೆ ಕಲಿಬೇಕಾಗ್ತದೆ. ಎಲ್ಲಿ ಹೇಳಿದರೆ ನೆಹರು ಅವರು ನನ್ನ ಕತ್ತೆ ಅಂತ ಕರೆದು ಉಲ್ಲೇಖ ಮಾಡ್ಲಿಕ್ಕೆ ಡಾಕ್ಯುಮೆಂಟ್ ತೋರಿಸ್ಲಿಕ್ಕೆ ನೋಡೋಣ. ಸುಳ್ಳು ನಾನು ನಿಮ್ಮ ಹತ್ರ ನೀವು ಮಾತಾಡಲ್ಲ. ನೀವು ನಿಜವಾದ ಹಿಂದೂ ಆದ್ರೆ ತಾಳ್ಮೆ ಇರಬೇಕಾಗ್ತದೆ. ನಿಜವಾದ ಹಿಂದೂ ಆದ್ರೆ ತಾಳ್ಮೆ ಇರ್ಲಿಕ್ಕೆ ಕಲ್ತ್ಕೊಳ್ಳಿ. ಒಬ್ಬ ಹಿಂದೂ ಆಗಿ ಮಾತಾಡೋದಾದ್ರೆ ನಿಮ್ ಕಲ್ಚರ್ ಇಲ್ಲ, ನೀವು ಯಾವ ರೀತಿ ಹಿಂದ್ರಿ ಡೊಂಗಿ ಹಿಂದೂ ಕೇಳ್ಕೊಳ್ಳಿ. ಎಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ತೋರಿಸ್ಬೇಕಾಗ್ತದೆ. ತೋರಿಸ್ತಾ ಇದ್ರೆ ಗಾಳಿಯಲ್ಲಿ ಗುಂಡಾಸ್ತ ಕೆಲಸ ಮಾಡಬಾರ್ದು ಅಂತ ಹೇಳ್ತೀನಿ. ನಾನು ಹೇಳ್ತಾ ಇದ್ದೆ ಸ್ವಲ್ಪ ತಾಳ್ಮೆ ಇರಲಿ. ಕಲ್ಚರ್ ಯಾವ ಹಿಂದ್ರಿ ಕೇಳ್ಕೊಳ್ಳಿ. ನಮ್ಮನ್ನ ಹಿಂದುತ್ವ ನಮ್ಮ ಹತ್ರ ಹೇಳ್ತೀನಿ ನಾನು ನಿಮ್ಗೆ. ಪ್ಲೀಸ್. ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಮಾತಾಡುವಾಗ ಪಾಯಿಂಟ್ ಔಟ್ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಧರ್ಮ ಆಧಾರಿತವಾಗಿ ಹಿಂದೂ ಧರ್ಮದ ಹೆಸರನ್ನು ಮತ ಪಡ್ಕೊಂಡವರು ಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ಈ ದೇಶಕ್ಕೆ ಮಾಡ್ತಕ್ಕಂಥ ಈ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತಕ್ಕಂಥ ತಾತ್ಪರ್ಯವನ್ನು ನಾನು ಹೇಳ್ತಾ ಇದ್ದೇನೆ. ರಾಹುಲ್ ಗಾಂಧಿ ಹೇಳಿದ್ರಲ್ಲಿ ಅವ್ರು ಹಿಂದೂಗಳ ವಿರೋಧ ಇದ್ರೆ ಶಿವನ ಫೋಟೋ ಇಟ್ಕೊಂಡು ಮಾತಾಡ್ತಾರಾ? ಹೇಳ್ರಿ ನೋಡೋಣ. ಹಿಂದೂ ಶಿವನ ಆರಾಧಕ ಆಗಿರ್ತಕ್ಕಂಥ ನಾವು ಇನ್ನೊಬ್ಬ ಧರ್ಮವನ್ನು ಪ್ರೀತಿ ಮಾಡ್ತೇವೆ ಹೊರತು ಇನ್ನೊಬ್ಬರನ್ನ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ಧರ್ಮಗಳಲ್ಲಿ ಹೇಳಿರ್ತಕ್ಕಂಥದ್ದು ಶಾಂತಿ ಮತ್ತು ಸಹನೆ ಮತ್ತು ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಧರ್ಮಗಳ ವಿಚಾರವನ್ನು ಪ್ರತಿಪಾದನೆ ಉಲ್ಲೇಖ ಮಾಡಿದೆ. ಯಾಕಂದ್ರೆ ಧರ್ಮ ಆಧಾರಿತ ರಾಜಕಾರಣ ಮಾಡದ ಹೆಸರಲ್ಲಿ ಈ ದೇಶ, ಅದಕ್ಕೆ ಉದಾಹರಣೆ ಹೇಳ್ತೀನಿ ಕೇಳಿ. ರಾಮನನ್ನು ಉಪಯೋಗಿಸ್ಕೊಂಡ್ರೆ ರಾಮ ಕೂಡ ನಿಮ್ಗೆ ಆಶೀರ್ವಾದ ಮಾಡಲಿಲ್ಲ, ಸೋಲ್ಸ್ ಕಳಿಸಿದ್ರು ಅಯೋಧ್ಯದಲ್ಲಿ. ಸೆಂಟ್ರಲ್ ಮಾತಾಡಬೇಡಲಿ ಅಂತ ಹೇಳಿ ಇವ್ರ ಯೋಗ್ಯತೆಗೆ ಸೆಂಟ್ರಲ್ ಕುತ್ಕೊಳ್ಳಿ ಅಯೋಗ್ಯರ ತರ ಮಾತಾಡೋದು ಸೆಂಟ್ರಲ್ಲಿ ನಾನು ಅಯೋಗ್ಯರು ಯಾರು ಅಂತೇಳಿ ಜನಕ್ಕೆ ಗೊತ್ತು. ಅಯೋಧ್ಯೆಯಲ್ಲಿ ಕೂಡ ಅವ್ರಿಗೆ ಓಟ್ ಹಾಕಲಿಲ್ಲ ಜನ. ನೋಡಿ ಅಯೋಧ್ಯೆಯಲ್ಲಿ ಕೂಡ ಓಟ್ ಹಾಕಲಿಲ್ಲ. ಯಾವುದೇ ಅಸಂವಿಧಾನಿಕ ಮಾತಾಡಲಿಲ್ಲ. ನೀವು ಇನ್ನೊಬ್ಬರಿಗೆ ಅಯೋಗ್ಯ ಅಂತ ಹೇಳಿದ್ರೆ ಕರೆಕ್ಟ್, ಅವರು ನಿಮ್ಗೆ ಏನಾದ್ರೂ ಅಯೋಗ್ಯ ನಾನು ಹೇಳಿದ ಮಾತು ಯಾಕಂದ್ರೆ ಯೋಗ್ಯತೆ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಅಯೋಗ್ಯತೆ ಮಾತಾಡಬೇಡ ಅಂತ ಹೇಳ್ಬೇಕಾಗುತ್ತೆ. ಇನ್ನೊಬ್ಬರ ಪದಗಳ ಬಗ್ಗೆ ಹರಿಪ್ರಸಾದ್ ನಿಮ್ಗೆ ಅತ್ಯಂತ ಗೌರವ ಇದೆ. ಜನ ನೋಡ್ತಿರ್ತಾರೆ ನೀವು ಏನು ಪದವನ್ನು ನೋಡಿ ಜನ. ನಾನು ಅದಕ್ಕೆ ಏನು ಹೇಳಕ್ ಬರೋದಿಲ್ಲ, ನಿಮ್ಮನ್ನ ಜನ ಜಡ್ಜ್ ಮಾಡ್ತಾರೆ. ನಾನು ಹರಿಪ್ರಸಾದ್ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಯೋಗ್ಯತೆ ಅಯೋಗ್ಯತೆ ಏನೋ ತಿಳ್ಕೋಬೇಕಾಗ್ತದೆ, ಅದನ್ನ ಅವ್ರಿಗೆ ಹೇಳಿದ್ದೆ ಹೊರತು ನಾನು ಯೂಸ್ ಮಾಡಿಲ್ಲ ಪದಗಳನ್ನ. ಬೇರೆಯವ್ರ ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ಹೇಳಿದ ಮಾತು ನಾನು ಹೇಳ್ತಕ್ಕಂಥದ್ದಲ್ಲ. ವಿಚಾರ ಬಂದ ನಿಮ್ಮ ಪರ್ಸನಲ್ ವಿಚಾರಗಳನ್ನ ಆಮೇಲೆ ಮಾತಾಡಿ ಡಿಬೇಟ್ ಮಾಡಿ. ಈಗ ಸಬ್ಜೆಕ್ಟ್ ವಾಪಸ್ ಇರಿ ನೇರವಾಗಿ ಈ ವಿಚಾರಕ್ಕೆ ಪ್ರಬುದ್ಧತೆ ಇರಬೇಕಾಗ್ತದೆ. ಸಂವಿಧಾನದಲ್ಲಿ ಸಂಸದಲ್ಲಿ ನಡೀತಕ್ಕಂಥ ವಿಚಾರಗಳಿರ್ತದೆ. ರಾಹುಲ್ ಗಾಂಧಿ ಮಾತಾಡಿರ್ತಕ್ಕಂಥ ವಿಚಾರಧಾರೆಗಳಲ್ಲಿ ಹಿಂದೂಗೆ ವಿರುದ್ಧ ಎಲ್ಲಿದೆ? ಅವರೇ ಶಿವನನ್ನಿರ್ತು ಶಿವನ ಆರಾಧಕ, ಶಿವನಲ್ಲಿರ್ತಕ್ಕಂತಹ ಆ ಎಂಟೈರ್ ಫಿಲಾಸಫಿನ ಅವ್ರು ಹೇಳಲಿಕ್ಕೆ ಹೊರಡ್ತಾರೆ. ಶಿವ ಅಂತಕ್ಕಂಥದ್ದು ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ತದೆ. ಎಂದೂ ಕೂಡ ಹೆದರಬಾರ್ದು, ಯಾರನ್ನೂ ಎದುರಿಸಬಾರ್ದು, ನಾವು ಮನುಷ್ಯತ್ವವನ್ನು ಕಾಪಾಡಬೇಕು ಅಂತ ಹೇಳುವಾಗ ಅದನ್ನ ಅರ್ಥನೇ ಮಾಡ್ಕೊಳ್ಳದೆ ಹೇಳ್ತಕ್ಕಂಥವ್ರು, ರಾಜಕೀಯ ಮಾಡ್ತಕ್ಕಂಥವ್ರು ಈ ರಾಮಸೇನೆ ಅವರು ಅವ್ರು ಬಿಜೆಪಿಯ ವಕ್ತಾರರಾಗಿ ಮಾತಾಡ್ತಾರ್ರಿ. ನಿಮ್ಮನ್ನು ಉಪಯೋಗಿಸಿಕೊಂಡು ಅಧಿಕಾರಕ್ಕೆ ಬಂದರೆ ಇದನ್ನ ಜನ ತಿರಸ್ಕಾರ ಮಾಡೋ ಬುದ್ಧಿ ಇಲ್ಲ ನಿಮ್ಗೆ. ಭಾರತ್ ಜೋಡೋ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಭಾರತ್ ಜೋಡೋ ಯಾಕೆ ಮಾಡಿದ್ರೆ ಈ ದೇಶ ನೋಡಿತಾ ಇರ್ತಕ್ಕಂಥ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.